ಸ್ನೇಹಿತರೆ ನಮಸ್ಕಾರ. ತಮಗೆಲ್ಲರಿಗೂ ಕೂಡ ಮಹಿಮಾ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ. ನಾನು ನಿಮ್ಮ ಮರಿಸ್ವಾಮಿ ಒಮಲೂಟಿ. ಇವತ್ತು ನಾವು ತುಂಬಾ ಪ್ರಮುಖವಾಗಿರ್ತಕ್ಕಂಥ ಟೈಪ್ಸ್ ಸರ್ಡ್ಸ್ ಅಂಡ್ ಇಂಡೈಸಸ್, ಕರ್ಣಿಗಳ ಮತ್ತು ಘಾತಾಂಕದ ಆಧಾರದ ಮೇಲೆ ಇರತಕ್ಕಂಥ ಸಮಸ್ಯೆಗಳಲ್ಲಿ ತುಂಬಾ ವಿಧದ ಕ್ವಶನ್ಗಳನ್ನ ಕೆಇ ದವರು ಕೇಳ್ತಾ ಇದ್ದಾರೆ, ಸ್ಪೆಷಲಿ ಕೆಇ ದವರು. ಅದರಲ್ಲಿ ಒಂದು ಟೈಪ್ ಕ್ವಶನ್ಗಳಲ್ಲಿ ಇಷ್ಟು ವಿಧದ ಕ್ವಶನ್ಗಳನ್ನ ನಾನು ತೆಗೆದುಕೊಂಡು ಬಂದಿದ್ದೀನಿ. ಸರ್, ಇದು ಒಂದೇ ವಿಧ ಅಂತ ಹೇಳ್ಕೊಳ್ಬಹುದು ತಾವು? ಇಲ್ಲ, ಡಿಫರೆಂಟ್ ಇರತಕ್ಕಂಥ ಕ್ವಶನ್ಗಳು. ಇಲ್ಲಿ ನೋಡ್ರಿ, √2 ಪ್ಲಸ್ √2 ಪ್ಲಸ್ √2 ಇನ್ಫಿನಿಟಿ ಅದ. ಇದರ ಮೌಲ್ಯವನ್ನ ಕಂಡಿಡ್ರಿ ಅಂತ ಕ್ವಶನ್ ಕೇಳ್ತಾ ಇದ್ದಾನೆ. ಇದರ ಮೌಲ್ಯವನ್ನ ಕಂಡಿಡ್ರಿ. ಇದು ಒಂದು ವಿಧ. ಆದ್ರೆ ಎರಡನೇ ವಿಧ ಸೇಮ್ ಇದೆ, ಆದ್ರೆ ಚಿಹ್ನೆಗಳು ಬೇರೆ ಇದಾವೆ. ಹೌದಾನೆ? ಇಲ್ಲಿ ಪ್ಲಸ್ ಇದ್ರೆ ಇಲ್ಲಿ ಮೈನಸ್ ಇದಾವೆ. ಇದು ಎರಡನೇ ವಿಧ. ಮೂರನೇ ವಿಧ ನೋಡಿ, ಇನ್ಫಿನಿಟಿ ಅದ, ಇಲ್ಲಿ ಕೂಡ ಇನ್ಫಿನಿಟಿ, ಇಲ್ಲಿ ಕೂಡ ಇನ್ಫಿನಿಟಿ. ಮೂರನೇ ವಿಧದ ಕ್ವಶನ್ ಡಿಫರೆನ್ಸ್ ಏನಿದೆ, ಇಲ್ಲಿ ಇಂಟು ಇದೆ, ಇಲ್ಲಿ ಪ್ಲಸ್ ಮೈನಸ್ ಇಲ್ಲ, ಇಲ್ಲಿ ಇಂಟು ಇದೆ. ಈ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳನ್ನು ನಾವು ಯಾವ ರೀತಿ ಬಿಡಿಸಬೇಕು, ವ್ಯಾಲ್ಯೂವನ್ನು ಯಾವ ರೀತಿ ಕಂಡುಹಿಡ್ಕೊಳ್ಬೇಕು. ಮೂರನೇ ವಿಧ, ನಾಲ್ಕನೇ ವಿಧ ಸೇಮ್ ಇದೆ, √2 ಇಂಟು √2 ಇಂಟು √2 ಸೇಮ್ ಇದೆ. ಆದ್ರೆ ಇಲ್ಲಿ ಇನ್ಫಿನಿಟಿ ಅದ, ಇಲ್ಲಿ ಇನ್ಫಿನಿಟಿ ಇಲ್ಲ. ನೋಡ್ರಿ, ಈ ಸಮಸ್ಯೆಗಳನ್ನ ಯಾವ ರೀತಿ ಕಂಡುಹಿಡ್ಬೇಕು. ತುಂಬಾ ಇವೆಲ್ಲವುಗಳು ಡಿಫ್ರೆಂಟ್ ಆದ್ರೆ ಇದು ತುಂಬಾ ಪ್ರಮುಖವಾಗಿರ್ತಕ್ಕಂಥದ್ದು, ಕಂಡುಹಿಡ್ಕೊಳ್ಬಹುದು. ಸ್ವಲ್ಪ ಟಫ್ ಕೂಡ ಅನ್ಸುತ್ತೆ, ನೋಡೋಣ. ಆಮೇಲೆ √3 ಪ್ಲಸ್ √3 ಪ್ಲಸ್ ನೋಡಿ, ಇನ್ಫಿನಿಟಿ ಅದ. ಈ ಕ್ವಶನ್ಗೂ ಡಿಫರೆಂಟ್ ಅದ, ನೋಡ್ಲಿಕ್ಕೆ ಸೇಮ್ ಇದೆ. ಇಲ್ಲಿ √2 ಪ್ಲಸ್ √2 ಪ್ಲಸ್ ಅದ, ಇಲ್ಲಿ √3 ಪ್ಲಸ್ √3 ಅದ. ಡಿಫರೆನ್ಸ್ ಏನಿದೆ ಇದಕ್ಕೆ ಇಲ್ಲೇ ಹೇಳ್ಬಿಡ್ತೀನಿ ನಾನು, ಆಮೇಲೆ ಕೂಡ ಹೇಳ್ತೀನಿ. ಇಲ್ಲೇ ಎರಡಿದೆ, ಎರಡರ ಅಪವರ್ತನಗಳು ಯಾವುವು? 1 2 2, 1 2 2. ಇಲ್ಲಿ ಡಿಫರೆನ್ಸ್ ಏನಿದೆ? ಒಂದಿದೆ. ಎಸ್, ಸಮಸ್ಯೆ ಈ ರೀತಿ ಇರಬೇಕು. ಬಟ್ ಇಲ್ಲಿ ಆತರ ಅಲ್ಲ. ಇಲ್ಲಿ ಏನದ? 3 ಇದೆ. ಇದ್ರ ಅಪವರ್ತನಗಳು ಏನಿದಾವೆ? 1 3 3, 1 3 3. ಇಲ್ಲಿ ಡಿಫರೆನ್ಸ್ ಎಷ್ಟು ಬಂತು? 2 ಬಂತು. ಎಸ್, ಈ ವಿಧದ ಕ್ವಶನ್ಗಳನ್ನು ಬಿಡಿಸ್ತಕ್ಕಂಥದ್ದೇ ಬೇರೆ, ಈ ವಿಧದ ಕ್ವಶನ್ಗಳನ್ನು ಬಿಡಿಸ್ತಕ್ಕಂಥದ್ದೇ ಬೇರೆ. ಡಿಫರೆನ್ಸ್ ಇಲ್ಲಿ 1 ಇದೆ, ಇಲ್ಲಿ 2 ಇದೆ. ಹೌದಾನೆ? ಎಸ್, ಇದನ್ನುಗಳನ್ನ ನಾವು ನೋಡ್ತಾ ಹೋಗೋಣ. ನೆಕ್ಸ್ಟ್, ಇಲ್ಲಿ ಕೂಡ ಬೇರೆ ವಿಧದ ಕ್ವಶನ್ಗಳಿದಾವೆ. √3², √9, √3², √9. ಈ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳನ್ನ ಯಾವ ರೀತಿ ಬಿಡಿಸ್ಬೇಕನ್ನೋದನ್ನ ಕ್ಲಿಯರ್ ಆಗಿ ನೋಡ್ತಾ ಹೋಗೋಣ ಸ್ನೇಹಿತರೆ. ಕೊನೆಯವರೆಗೆ ಇಲ್ಲಿರ್ತಕ್ಕಂಥ 6 ವಿಧದ ಕ್ವಶನ್ಗಳನ್ನು ನೋಡಿ ಎಕ್ಸಾಮ್ಗೆ ಪ್ರಿಪೇರ್ ಆಗಿ ಅಂತ ಹೇಳ್ತಾ, ಇನ್ನು ನಾಡಿದ್ದೇನೆ ಏನಿದೆ ಎಕ್ಸಾಮ್ ಇದೆ, ಸಿವಿಲ್ PC. ಎಲ್ಲರೂ ಚೆನ್ನಾಗಿ ಮಾಡಿರಿ ಅಂತ ಹೇಳ್ತಾ ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಕ್ವಶನ್ ನಂಬರ್ 1 ನೋಡಿ, ಟೈಪ್ ನಂಬರ್ 1. √2 ಪ್ಲಸ್ √2 ಪ್ಲಸ್ √2 ಇನ್ಫಿನಿಟಿ, ನಿರಂತರ ಕಂಟಿನ್ಯೂಸ್ ಆಗಿದೆ. ಸೇಮ್ ಕ್ವಶನ್. √42 ಪ್ಲಸ್ √42 √42 ಇನ್ಫಿನಿಟಿ, ಸೇಮ್. ಅದೇ ರೀತಿಯಾಗಿರ್ತಕ್ಕಂಥ 4 ಕ್ವಶನ್ಗಳನ್ನ ತೆಗೆದುಕೊಂಡಿದೆ. ಎಷ್ಟು ಸಿಂಪಲ್ ಅಂತಂದ್ರೆ, ಇಲ್ಲಿ ಈ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳೇನಾದ್ರೆ ಪ್ಲಸ್ ಇದ್ದಾಗ ಅವುಗಳ ಅಪವರ್ತನಗಳ ಅಂತರ 1 ಎದ್ದು ಬಿಟ್ರೆ ಸಾಕು, ಬಹಳ ಈಸಿಯಾಗಿ ನಾವು ಕಂಡುಹಿಡ್ಕೊಳ್ಬಹುದು. ಅಪವರ್ತನಗಳ ಅಂತರ ಅಂದ್ರೆ ಅಪವರ್ತನ ಇದು 2 ಯಾವ್ಯಾವ ಮಗ್ಗಿಯಲ್ಲಿ ಬರುತ್ತೆ ನೋಡ್ರಿ. 2 ಇದೆನಾ? 2 ಯಾವ ಮಗ್ಗಿಯಲ್ಲಿ ಬರುತ್ತೆ? 1 ಮತ್ತು 2, 1 2 2. ಮುಗಿದ ಹೋಯ್ತಲ್ಲ, ಇಷ್ಟೇ ಇದು. ಇಲ್ಲಿ ಡಿಫರೆನ್ಸ್ ಏನ್ ಬಂತು? ಈಗ ಈ ಅಪವರ್ತನಗಳ ಅಂತರ 1 ಬಂತು ತಾನೆ? ಎಸ್, ಈ ರೀತಿ 1 ಬಂತ ಹೇಳಿದ್ರೆ ಇಲ್ಲಿ ಅಪವರ್ತನಗಳು 1 ಮತ್ತು 2 ಆಯ್ತು. ಇದರಲ್ಲಿ ಯಾವ್ದು ಆನ್ಸರ್ ಅಂತ ಬಂದಾಗ, ಇಲ್ಲಿ ಪ್ಲಸ್ ಇತ್ತಂತಂದ್ರೆ ದೊಡ್ಡ ಅಂಕೆ ಆನ್ಸರ್ ಆಗುತ್ತೆ, ಮೈನಸ್ ಇದ್ರೆ ಚಿಕ್ಕ ಅಂಕೆ ಆನ್ಸರ್ ಆಗುತ್ತೆ. ಅದು ನೆಕ್ಸ್ಟ್ ಟೈಪ್ ಅಲ್ಲಿ ಹೇಳ್ತಾ ಹೋಗ್ತೀನಿ, ಆದ್ರೂ ಕೂಡ ಇಲ್ಲೇ ಹೇಳ್ಬಿಡ್ತೀನಿ. ಇಲ್ಲಿ ಪ್ಲಸ್ ಇರುವುದರಿಂದ ಇವುಗಳ ಅಪವರ್ತನಗಳ ಅಂತರ ಕೂಡ 1 ಇರುವುದರಿಂದ ಇಲ್ಲಿ ಪ್ಲಸ್ ಇತ್ತಂತಂದ್ರೆ 2 ಆನ್ಸರ್ ಆಯ್ತು. ಮುಗಿದ ಹೋಯ್ತಿದ್ರ ಆನ್ಸರ್, ಮುಗಿತ. ಎಸ್, ಈಗಿದ್ರೆ ನೋಡ್ರಿ, ಇಲ್ಲಿ 42 ಅದ. 42 ಅಪವರ್ತನಗಳ ಅಂತರ 1 ಇರ್ತಕ್ಕಂಥದ್ದು ಯಾವುದು? 6 7 42 ನೋಡ್ರಿ. ಎಷ್ಟು? 42 ಇದೆ ತಾನೆ? ಇದು ಅಪವರ್ತನ ಅಂತರ 6 7 42. ಹೌದು ತಾನೆ? ಈಗ ಈ ಅಪವರ್ತನಗಳ ಡಿಫರೆನ್ಸ್ ಎಷ್ಟು ಬಂತು? 1 ಬಂತು ತಾನೆ? ಹಾಗಾದ್ರೆ ಈಗ 6 ಮತ್ತು 7ರಲ್ಲಿ ಆನ್ಸರ್ ಯಾವುದು? ಇಲ್ಲಿ ಪ್ಲಸ್ ಇದೆ ತಾನೆ? ಪ್ಲಸ್ ಇದ್ರೆ ದೊಡ್ಡ ಅಂಕೆ ಏನಾಗುತ್ತೆ? ಆನ್ಸರ್ ಆಗುತ್ತೆ. ನೋಡ್ರಿ, ಇದ್ರ ಆನ್ಸರ್ ಎಷ್ಟು? ಇದ್ರ ವ್ಯಾಲ್ಯೂ ಎಷ್ಟು? 7. ಒಂದ್ ವೇಳೆ ಮೈನಸ್ ಇದ್ರೆ ವ್ಯಾಲ್ಯೂ ಏನಾಗುತ್ತೆ? 6 ಆಗುತ್ತೆ. ಕ್ಲಿಯರ್ ಆಯ್ತು ಇದು? ಎಸ್, ಅದೇ ರೀತಿ ಇಲ್ಲಿ ಕೂಡ 56 ಇನ್ಫಿನಿಟಿ ಅದ. ಹಾಗಾದ್ರೆ ಇಲ್ಲಿ 56 ವರ್ಗಮೂಲ ಡಿಫರೆನ್ಸ್ 1 ಇರ್ತಕ್ಕಂಥದ್ದು ಯಾವ್ದಿದೆ? 8 7 56. ನೋಡ್ರಿ, 56 ಇದೆನಾ? ಡಿಫರೆನ್ಸ್ ಏನಾಗುತ್ತೆ? ಅಪವರ್ತನ 8 7 56. ಇವುಗಳ ಡಿಫರೆನ್ಸ್ 1 ಇದೆ ತಾನೆ? ಡಿಫರೆನ್ಸ್ 1 ಇದೆ ತಾನೆ? ಎಸ್, 1 ಇರಬೇಕು. ಈಗ ಇವೆರಡಲ್ಲ ಆನ್ಸರ್ ಯಾವುದು? ಇಲ್ಲಿ ಪ್ಲಸ್ ಇರೋದ್ರಿಂದ 8 ಏನಾಗುತ್ತೆ? ಇವುಗಳ ಆನ್ಸರ್ ಆಗುತ್ತೆ. ನೋಡ್ರಿ, ಎಷ್ಟು ಈಸಿ ಕಂಡುಹಿಡ್ಕೊಳ್ಬಹುದು ನಾವು. ಸೇಮ್ ಅದೇ ರೀತಿಯಾಗಿ 110 ಯಾವ್ದಿದೆ? ಡಿಫರೆನ್ಸ್ 1 ಇರ್ತಕ್ಕಂಥದ್ದು 11 10 110. ನೋಡ್ರಿ, 10 11 ಅಥವಾ 11 10 110. ಡಿಫರೆನ್ಸ್ 1 ಇದೆ ತಾನೆ? ಇಲ್ಲಿ ಡಿಫರೆನ್ಸ್ 1 ಬಂತ? ಎಸ್, 1 ಬಂತಂದ್ರೆ ಇಲ್ಲಿ ಪ್ಲಸ್ ಇದೆಯಲ್ಲ, ಪ್ಲಸ್ ಇತ್ತಂದ್ರೆ ಇವುಗಳಲ್ಲಿ ದೊಡ್ಡ ಅಪವರ್ತನ ಏನಾಗುತ್ತೆ? ಆನ್ಸರ್ ಆಗುತ್ತೆ. ಪ್ಲಸ್ ಇತ್ತಂತ ಹೇಳಿದ್ರೆ. ಮೈನಸ್ ಇತ್ತಂತ ಹೇಳಿದ್ರೆ
ಚಿಕ್ಕದಾಗುತ್ತೆ. ಎಸ್, ಈಗ ಆ ರೀತಿಯಾಗಿರ್ತಕ್ಕಂಥ ಎರಡನೇ ಟೈಪ್ ಕ್ವಶನ್ ನೋಡ್ತಾನೆ. ಇದು ಅರ್ಥ ಆಯ್ತಾ? ತುಂಬಾ ಸಿಂಪಲ್ ಇದೆ. ನೆಕ್ಸ್ಟ್ ಸೆಕೆಂಡ್ ಟೈಪ್. ಇಲ್ಲಿ ನೋಡಿ, √3 ಮೈನಸ್ ಇನ್ಫಿನಿಟಿ. ನೋಡ್ರಿ, ಸೇಮ್ ಪ್ರೀವಿಯಸ್ ನಾವು ಯಾವ ಟೈಪ್ ಮಾಡಿದ್ವಿ ಅದೇ ಟೈಪ್ ಇದೆ, ಆದ್ರೆ ಅಲ್ಲಿ ಪ್ಲಸ್ ಇತ್ತು, ಇಲ್ಲಿ ಮೈನಸ್ ಅದ. ಸೇಮ್ ಮೈನಸ್ ಪ್ಲಸ್ ಇದ್ದಲ್ಲಿ ಮೈನಸ್ ಅದ. ಒಂದೇ ವ್ಯತ್ಯಾಸ, ಪ್ಲಸ್ ಇದ್ದಲ್ಲಿ ದೊಡ್ಡ ಅಪವರ್ತನ, ಮೈನಸ್ ಇದ್ದಲ್ಲಿ ಚಿಕ್ಕ ಅಪವರ್ತನ ಹಚ್ಕೊಂಡ್ಬಿಟ್ರೆ ಮುಗಿದೋಯ್ತು. ಆದ್ರೆ ಇಲ್ಲಿ 30 ಇದಲ್ಲ, ಈ 30ರ ಅಪವರ್ತನ ಅವುಗಳ ವ್ಯತ್ಯಾಸ ಒಂದಿರ್ತಕ್ಕಂಥ 5 6 30. ನೋಡ್ರಿ, ಅಪವರ್ತನ ಯಾವ್ಯಾವ ಬಂತು? 5 6 ಸುಮಾರು ಬರ್ತವೆ. ಈಗ ನೋಡ್ರಿ ಯಾವ್ಯಾವ ಬರ್ತವೆ? 1 15 1 30 30. ನೆಕ್ಸ್ಟ್ 2 15 30. ನೆಕ್ಸ್ಟ್ 3 10 30. ನೆಕ್ಸ್ಟ್ 4 ಬರಗಲ್ಲ, ಆಮೇಲೆ 5 5 6 30. ಇಷ್ಟು ಅಪವರ್ತನಗಳು ಬರ್ತಾವ 30. ಆದ್ರೆ ಇವುಗಳ ಡಿಫ್ರೆನ್ಸ್ ಏನಾಗುತ್ತೆ? 29 ಆಗುತ್ತೆ. ಇವುಗಳ ಡಿಫ್ರೆನ್ಸ್ ಏನಾಗುತ್ತೆ? 15ರಲ್ಲಿ 2 13 ಆಗುತ್ತೆ. ಇವುಗಳ ಡಿಫ್ರೆನ್ಸ್ ಏನಾಗುತ್ತೆ? 7 ಆಗುತ್ತೆ. ಇವುಗಳ ಡಿಫ್ರೆನ್ಸ್ 1 ಆಗುತ್ತೆ. ನಮಗೆ 1 ಇರಬೇಕು. ಎಷ್ಟಿರ್ಬೇಕು? 1 ಇರಬೇಕು. ಹಾಗಾದ್ರೆ 5 6 30, ಇದು ಒಂದು ಡಿಫ್ರೆನ್ಸ್ ಬಂತಾರೆ, ಒಂದು ಡಿಫ್ರೆನ್ಸ್ ಬಂತು. ಸರಿ, 5 ಮತ್ತು 6 ಇಲ್ಲಿ ಮೈನಸ್ ಇರೋದ್ರಿಂದ ಚಿಕ್ಕ ಸಂಖ್ಯೆ ಏನಾಗುತ್ತೆ? ಇವುಗಳ ಮೌಲ್ಯ ಆಗುತ್ತೆ. ಸಿಂಪಲ್. ಮುಗಿತಾ? ಗೊತ್ತಾಯ್ತಾ? ಎಸ್, ಅದೇ ರೀತಿಯಾಗಿ ಇಲ್ಲಿ 90 ಇದೆ. 90ರ ಅಪವರ್ತನಗಳು ಯಾವುದು? 90ರ ಅಪವರ್ತನ ಸುಮಾರು ಇದಾವೆ. ಅಲ್ಲಿ ಕೂಡ ಇಲ್ಲಿ ಯಾವ ರೀತಿ ಇದಾವೆ? 1 90 90. ನೆಕ್ಸ್ಟ್ 2 45 90. ಆಮೇಲೆ 3 30 90. ನೆಕ್ಸ್ಟ್ 5 ಬರುತ್ತೆ, ಮತ್ತೆ 6 ಬರುತ್ತೆ, ನೆಕ್ಸ್ಟ್ 9 ಬರುತ್ತೆ, 10 ಬರುತ್ತೆ. ಹೌದಾನೆ? ಎಸ್, ಈಗ 9 10 90 ಏನಿದೆಲ್ಲ, ಇದು ಇಲ್ಲಿ ಬರ್ತಕ್ಕಂಥ ಅಪವರ್ತನಗಳು. ಡಿಫ್ರೆನ್ಸ್ 1 ಬರ್ತಕ್ಕಂಥ ಅಪವರ್ತನಗಳು. ಹೌದಾ? ಹಾಗಾದ್ರೆ ಇಲ್ಲಿ ಮೈನಸ್ ಇರೋದ್ರಿಂದ ಚಿಕ್ಕ ಸಂಖ್ಯೆ 9 ಇವುಗಳ ವ್ಯಾಲ್ಯೂ ಆಗುತ್ತೆ. ಇವುಗಳ ವ್ಯಾಲ್ಯೂ ಎಷ್ಟು? 9 ಈಸ್ ರೈಟ್ ಆನ್ಸರ್. ಅದೇ ರೀತಿ ಇಲ್ಲಿ 12 ಇದೆ. 12 ಯಾವ್ದು ಬರುತ್ತೆ? 3 4 12. ನೋಡ್ರಿ, 12 3 4 12. ಇಲ್ಲಿ ಮೈನಸ್ ಇದೆ, ಮೈನಸ್ ಇರೋದ್ರಿಂದ 3 ರೈಟ್ ಆನ್ಸರ್. ಇವುಗಳ ವ್ಯಾಲ್ಯೂ ಎಷ್ಟು? 3. ಎಷ್ಟು ಸಿಂಪಲ್ ಇದೆ ನೋಡ್ರಿ. ಇಲ್ಲಿ ನೋಡ್ರಿ, 132 ಅದ. 132 132. ಎಸ್, ಇವುಗಳ ಅಪವರ್ತನಗಳು ಯಾವ ಬರ್ತವೆ? ಡಿಫ್ರೆನ್ಸ್ 1 ಇರಬೇಕು. ಇಲ್ಲಿ ನೋಡ್ರಿ, ಇಲ್ಲಿ ಡಿಫ್ರೆನ್ಸ್ 1 ಇತ್ತ. ಅದೇ ರೀತಿಯಾಗಿ 11 12 ನೋಡ್ರಿ ಎಷ್ಟು ಬರುತ್ತೆ? 11 12. 12 ಅಂದ್ರೆ 12 ಕಡೆ ಕೆಲ ಬಂತು 1. 12 ಅಂದ್ರೆ 12 1 13 ಬಂತ 132. ಇವುಗಳ ಡಿಫ್ರೆನ್ಸ್ ಎಷ್ಟು ಬಂತು? ಇವಾಗ 1 ಬಂತ. ಎಸ್, ಮುಗೀತು. ನಮಗೆ ಇಷ್ಟು ಬರಬೇಕು. ಈಗ ಇಲ್ಲಿ ಮೈನಸ್ ಇರುವುದರಿಂದ ಚಿಕ್ಕ ಅಪವರ್ತನೆ ಇವುಗಳ ಮೌಲ್ಯ ಆಗುತ್ತೆ. 11 ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ. ಸಿಂಪಲ್. ಒಂದ್ ವೇಳೆ ಪ್ಲಸ್ ಇತ್ತಂತ ಹೇಳಿದ್ರೆ 12 ರೈಟ್ ಆನ್ಸರ್ ಆಗ್ತಿತ್ತು. ಹೌದಾ? ಕನ್ಫ್ಯೂಷನ್ ಆಗ್ಬಿಡಿ. ತುಂಬಾ ಈಸಿ ಆಗಿರ್ತಕ್ಕಂಥ. ಹೌದಾ? ನೆಕ್ಸ್ಟ್ ಟೈಪ್ ಹೋಗ್ತಾ ಸ್ವಲ್ಪ ಟಫ್ ಆಗ್ತವೆ. ಕ್ಲಿಯರ್? ಎಸ್, ನೆಕ್ಸ್ಟ್ ಟೈಪ್ 3. ಇಲ್ಲಿ ನೋಡಿ, √3 ಅದ, ಇನ್ಫಿನಿಟಿ ಅದ. ನಾವು ಪ್ರೀವಿಯಸ್ ಪ್ಲಸ್ ಮತ್ತು ಮೈನಸ್ ಇರ್ತಕ್ಕಂಥದ್ದು ನೋಡಿವಿ. ಇಲ್ಲಿ ಟೈಪ್ ನಂಬರ್ 3 ಅಲ್ಲಿ ಯಾವುದೇ ತರನಾಗಿರ್ತಕ್ಕಂಥ ಚಿಹ್ನೆಗಳು ಇಲ್ಲ, ಡೈರೆಕ್ಟ್ ಆಗಿರ್ತಕ್ಕಂಥ ಗುಣಾಕಾರದಲ್ಲಿ ಇದಾವೆ. ಲಾಸ್ಟ್ ಟೈಪ್ √³ ಇದೆ ಅಷ್ಟೇ. ಇದು ಎಸ್ ಇರ್ಲಿ. ಎಸ್, ಉಳಿದೆರಡುಗಳಿಗಿಂತ ತುಂಬಾ ಈಸಿ ಇದು. ಯಾವಾಗ ಇಲ್ಲಿ √3 ಈ ತರ ಇಂಟು ಆಗ್ತಾ ಇತ್ತು ಅಂತ ಹೇಳಿದ್ರೆ, ಇಲ್ಲಿರ್ತಕ್ಕಂಥ ನಂಬರೇ ಏನಾಗಿರುತ್ತೆ? ಇವುಗಳ ಮೌಲ್ಯವಾಗಿರುತ್ತೆ. ಹಾಗಾದ್ರೆ ಇವುಗಳ ಉತ್ತರ 3. ಯಾರು ಬಿಟ್ಟು ಬರ್ಬಿಟ್ರೆ ಎಕ್ಸಾಮ್ ಅಲ್ಲಿ ಬಂದಿತ್ತು ಈ ರೀತಿಯಾಗಿರ್ತಕ್ಕಂಥ ಕ್ವಶನ್ಗಳು. ಇಲ್ಲಿ √7 ಈ ರೀತಿ 7 ಇಂಟು ಆಗಿತ್ತು ಅಂತ ಹೇಳಿದ್ರೆ, ಇಲ್ಲಿ ಯೂನಿಫಿನಿಟಿ ಇತ್ತಂತ ಹೇಳಿದ್ರೆ, ನೋಡ್ರಿ, ಯೂನಿಫಿನಿಟಿ ಇದೆ, ನಿರಂತರ ಇತ್ತಂತ ಹೇಳಿದ್ರೆ ಇವುಗಳ ಒಳಗೆ ಏನದು 7 ಇದೆ ತಾನೆ? ಇವುಗಳ ಮೌಲ್ಯ ಎಷ್ಟು? 7. ನೋಡ್ರಿ, ಎಷ್ಟು ಈಸಿ ಅದ ನೋಡ್ರಿ. √2 ಇಂಟು ಅದೇ ಇನ್ಫಿನಿಟಿ ಅದ. ಹಾಗಾದ್ರೆ ಇವುಗಳ ವ್ಯಾಲ್ಯೂ ಎಷ್ಟು? 2. ಹಾಗಾದ್ರೆ ಇಲ್ಲಿ ಕ್ಯೂಬ್ ರೂಟ್ ಅದ. ಕ್ಯೂಬ್ ರೂಟ್ 25. ಹಾಗಾದ್ರೆ ಇವುಗಳ ಉತ್ತರ 25 ಅಂದ್ರೆ ತಪ್ಪಾಗುತ್ತೆ. ಇಲ್ಲಿ ಸ್ಕ್ವಯರ್ ಇದ್ವು, ಇಲ್ಲಿ ಕ್ಯೂಬ್ ಇತ್ತಂತಂದ್ರೆ ನಾವು ಇದನ್ನ √25 ಆನ್ಸರ್ ಅಂತ ಹೇಳ್ಬೇಕು. ಇಲ್ಲಿ ಸ್ಕ್ವಯರ್ ಇತ್ತು, ನಾವು ಸಿಂಗಲ್ ಆಗಿ ಒಂದು ಲೆಟರ್ ತಗೊಂಡು ಒಂದೇ ಸಂಖ್ಯೆ ಹಚ್ಕೊಂಡ್ವಿ. ಇಲ್ಲಿ ಕ್ಯೂಬ್ ಇರುವುದರಿಂದ ಇದನ್ನ ಒಂದು ಮೈನಸ್ ಮಾಡಿದ್ರೆ ಸ್ಕ್ವಯರ್ ರೂಟ್ ಆಗುತ್ತೆ, 25 ಆಗುತ್ತೆ. √25 ಆಯ್ತು ಅಂತ ಹೇಳಿದ್ರೆ 25ರ ವರ್ಗಮೂಲ ಏನು? 5. ಹಾಗಾದ್ರೆ ಇದರ ಮೌಲ್ಯ ಏನಾಗುತ್ತೆ? 5 ಸರಿಯಾಗಿರ್ತಕ್ಕಂಥ ಉತ್ತರ ಆಗುತ್ತೆ. ನೋಡ್ರಿ, ಈ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳೇನಾದ್ರು ಕೇಳಿದ್ರೆ ಯಾವುದೇ ಕಾರಣಕ್ಕೂ ಬಿಟ್ಟು ಬರಬೇಡಿ ಸ್ನೇಹಿತರೆ. ಹೌದಾ? ನೆಕ್ಸ್ಟ್ ಇನ್ನು 3 ವಿಧದ ಕ್ವಶನ್ಗಳು ಅದಾವೆ. ನೆಕ್ಸ್ಟ್ ವಿಧದ ಕ್ವಶನ್ 4ನೇ ವಿಧದಲ್ಲ, ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟೈಪ್ಸ್ ಕೊಡ್ತಾ ಇದ್ದೀನಿ. ಟೈಪ್ ನಂಬರ್ 4ಕ್ಕೆ ಹೋಗೋದಕ್ಕಿಂತ ಮುಂಚೆ ಟೈಪ್ ನಂಬರ್ 3 ಅಲ್ಲಿ 5ನೇ ಕ್ವಶನ್ ನೋಡ್ತಾ ಹೋಗೋಣ. ಈಗಾಗಲೇ ನಾನು 4ನೇ ಕ್ವಶನ್ ಮಾಡಿದೆ. 4ನೇ ಕ್ವಶನ್ ಏನ್ ಬಂದಿತ್ತು?
ಕ್ಯೂಬ್ ರೂಟ್ 25 ಬಂದಿತ್ತು, ಕ್ಯೂಬ್ ರೂಟ್ 25 ಬಂದಿತ್ತು. ಅವಾಗ ಏನಾಯ್ತು ಉತ್ತರ ಸ್ಕ್ವೇರ್ 25 ಆಗುತ್ತೆ, ರೂಟ್ ಸ್ಕ್ವೇರ್ 25 ಆಗುತ್ತೆ. ಆ 25 ವರ್ಗಮೂಲ 5 ಅಂತ ನಾವು ಹಚ್ಕೊಂಡು ಲೆಕ್ಕ ಮಾಡಿದ್ವಿ. ಇಲ್ಲಿ ಕೂಡ ಅದೇ ರೀತಿ ಇಲ್ಲಿ ಕ್ಯೂಬ್ ರೂಟ್ ಬಂದಿರೋದ್ರಿಂದ ಇದ್ರ ಉತ್ತರ ಏನಾಗುತ್ತೆ, ಸ್ಕ್ವೇರ್ ರೂಟ್ 28 ಇಸ್ ರೈಟ್ ಆನ್ಸರ್ ಆಗುತ್ತೆ. ಸ್ಕ್ವೇರ್ 28 ಇದಕ್ಕೆ ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ. ನಾವಲ್ಲಿ ಸ್ಕ್ವೇರ್ 25 ಮಾಡಿದಾಗ ಇದ್ರ ವರ್ಗಮೂಲ 5 ಅಂತ ಹಚ್ಕೊಂಡಿದ್ವಿ. ಹಾಗಾದ್ರೆ ಇಲ್ಲಿ ವರ್ಗಮೂಲ ಇಲ್ಲ, ಆದ್ರೂ ಕೂಡ ಇದು ಹೊರಗಡೆ ತೆಗಿಬೇಕು. ಯಾವ ಸಂಖ್ಯೆಯಿಂದ ಹೊರಗಡೆ ತೆಗಿಬೇಕು, ವರ್ಗ ಸಂಖ್ಯೆಗಳಿಂದ ಹೊರಗಡೆ ಹೊಡ್ಕೊಳ್ಬೇಕು, ವರ್ಗ ಸಂಖ್ಯೆಗಳಿಂದ ಹೊಡ್ಕೊಳ್ಬೇಕಾಗುತ್ತೆ. 1ರ ವರ್ಗ ಎಷ್ಟು 1, 2ರ ವರ್ಗ ಎಷ್ಟು 4, ಹೌದಾ, 3ರ ವರ್ಗ ಎಷ್ಟು 3 3 9, 4ರ ವರ್ಗ ಎಷ್ಟು 4 4 16, ಹೌದು ತಾನೆ. ಎಸ್, ಈ ಸಂಖ್ಯೆಗಳಿಂದ ಈ 28ಅನ್ನು ಹೊಡ್ಕೊಳ್ಬೇಕಾಗುತ್ತೆ. ನೆಕ್ಸ್ಟ್ 5ರ ವರ್ಗ ಸಂಖ್ಯೆ ಎಷ್ಟು 25. ಹಾಗಾದ್ರೆ 25ರ ಮಧ್ಯೆಯಲ್ಲಿ 28 ಬರ್ತಾನೆ ಇಲ್ಲ, 16ರ ಮಧ್ಯೆಯಲ್ಲಿ 28 ಬರ್ತಾನೆ ಇಲ್ಲ, 9ರ ಮಧ್ಯೆಯಲ್ಲಿ 28 ಬರ್ತಾನೆ ಇಲ್ಲ, 4ರ ಮಧ್ಯೆಯಲ್ಲಿ 28 ಬರ್ತೇನು, 4 7 28. ಹಾಗಾದ್ರೆ ರೂಟ್ ಆಫ್ 4 × 7 ಆಯ್ತು, ಹೌದಾ. ರೂಟ್ 28 ಅಂದ್ರೆ ಅಷ್ಟೇ, ಅಂಡರ್ ರೂಟ್ 4 × 7 ಅಂದ್ರೆ ಅಷ್ಟೇ. ಈ 4 ಅಂಡರ್ ರೂಟ್ ಇದೆಲ್ಲ ಹೊರಗಡೆ ಬಂದಾಗ ಏನಾಗುತ್ತೆ, 4ರ ವರ್ಗಮೂಲ 2 ಆಗಿ ಹೊರಗಡೆ ಬರುತ್ತೆ. ಹಾಗಾದ್ರೆ 2 ರೂಟ್ 7 ಈಸ್ ರೈಟ್ ಆನ್ಸರ್. ನೋಡ್ರಿ, ಎಕ್ಸಾಮ್ ಅಲ್ಲಿ ತುಂಬಾ ಕ್ವಶನ್ ಈ ರೀತಿ ಬರ್ತಾ ಇದಾವೆ, ಅದಕ್ಕೋಸ್ಕರ ಈ ಕ್ವಶನ್ ತೆಗೆದುಕೊಂಡ್ ಬಂದಿರೋದು, ಹೌದಾ. ಈ ರೀತಿ ಆಗಿರುತ್ತೆ ನೋಡ್ರಿ, 4 ಹೊರಗಡೆ ತೆಗೆದ್ವಿ, ಏನಾಯ್ತು 2 ಆಯ್ತು. ಇವಾಗ ಏನಾಯ್ತು 2 ರೂಟ್ ಆಫ್ ಇಂಟು 2 ರೂಟ್ 7 ಈಸ್ ರೈಟ್ ಆನ್ಸರ್ ಆಗುತ್ತೆ. ಕ್ಲಿಯರ್ ಆಗಿ ಗೊತ್ತಾಯ್ತಾ. ಎಸ್, ಇವು 3ನೇ ವಿಧದ ಕ್ವಶನ್ಗಳು. ನೆಕ್ಸ್ಟ್ ನೋಡ್ತಾ ಟೈಪ್ ನಂಬರ್ 4. ಇಲ್ಲಿ ನೋಡ್ರಿ, ರೂಟ್ 5 ಇಂಟು ರೂಟ್ 5 ಇಂಟು ರೂಟ್ 5, ಅದೇ ರೀತಿ ರೂಟ್ 3 ಇಂಟು ರೂಟ್ 3 ಅದ. ಇಲ್ಲಿ ರೂಟ್ ಕ್ಯೂಬ್ ಅದ, ಕ್ಯೂಬ್ ರೂಟ್, ಇಲ್ಲಿ ಫೋರ್ತ್ ರೂಟ್ ಅಂತ ಅದ. ಪ್ರೀವಿಯಸ್ ಲೆಕ್ಕಕ್ಕೆ ಇಲ್ಲಿ ನೋಡಿದಾಗ ಅಲ್ಲಿ ಇನ್ಫಿನಿಟಿ ಇತ್ತು, ಇಲ್ಲಿ ಇನ್ಫಿನಿಟಿ ಇಲ್ಲ, ಅದೇ ಡಿಫ್ರೆನ್ಸ್ ಇಲ್ಲಿರ್ತಕ್ಕಂಥದ್ದು. ಒಂದ್ ವೇಳೆ ಇನ್ಫಿನಿಟಿ ಇತ್ತು ಅಂತ ಹೇಳಿದ್ರೆ, ಇನ್ಫಿನಿಟಿ ನಿರಂತರ ಇತ್ತಂದಾಗ ಇದ್ರ ಉತ್ತರ 5 ಆಗ್ತಿತ್ತು, ಇದ್ರ ಉತ್ತರ 3 ಆಗ್ತಿತ್ತು. ಇದ್ರದ್ದು ಉತ್ತರ ಏನಾಗ್ತಿತ್ತು, ಸ್ಕ್ವೇರ್ 7 ಆಗ್ತಿತ್ತು, ಹೌದಾ, ರೂಟ್ ಸ್ಕ್ವೇರ್ 7 ಅಂತ ಆಗ್ತಿತ್ತು. ಬಟ್ ಇಲ್ಲಿ ಇನ್ಫಿನಿಟಿ ಇಲ್ಲ, ನಿರಂತರತೆ ಇಲ್ಲ, ಇಲ್ಲಿಗೆ ಲಾಸ್ಟ್ ಮೇಲೆ ಇದನ್ನ ಯಾವ ರೀತಿ ಕಂಡುಹಿಡಿಬೇಕಂತಂದಾಗ ಇಲ್ಲಿ ನೋಡಿ, ಇದು ಸ್ಕ್ವೇರ್ ರೂಟ್ ಅದ, ಇದೇನಿದೆ ಸ್ಕ್ವೇರ್ ರೂಟ್, ಇದ್ರದ್ದು ಏನಿದೆ ಸ್ಕ್ವೇರ್ ರೂಟ್, ಹೌದಾ. ಎಸ್, ಈ ರೀತಿ ಸಮಸ್ಯೆಗಳು ಬಂದಾಗ ಇಲ್ಲಿ ಏನಿಲ್ಲ ಅಂದ್ರೆ 2 ಇರುತ್ತೆ, ಸ್ಕ್ವೇರ್ ಅಂದ್ರೆ 2, ಇಲ್ಲಿ ಏನಿಲ್ಲ ಅಂದ್ರೆ 2 ಇರುತ್ತೆ. ಎಸ್, ಈ ರೀತಿ ಸಮಸ್ಯೆ ಬಂದಾಗ ಯಾವ ರೀತಿ ಬಿಡಿಸ್ಬೇಕಂತ ಬಂದಾಗ ನಾವು ಇದನ್ನ 5 ಆಮೇಲೆ ಹೇಳ್ತೀನಿ ನಾನು. ಮೊದಲು ಸ್ಕ್ವೇರ್ ಅಂದ್ರೆ ಎಷ್ಟು 2, ಆ 2 ಎಷ್ಟು ಸರಿ ಬಂತು 1 2 3, 2 ಘಾತ 3 ಅಂತ ಹಚ್ಕೊಳ್ಬೇಕು. ಈಗ 2 ಘಾತ 3 ರಿವರ್ಸ್ ಆಗಿ ನಾವು ಒಂದೊಂದು ಸಂಖ್ಯೆ ಮೈನಸ್ ಮಾಡ್ತಾ ಬರಬೇಕು, ಅದನ್ನ ಮೇಲೆ ಹಚ್ಕೊಳ್ಬೇಕು. 2 ಘಾತ 3 ಆದ್ಮೇಲೆ ಅದ್ರ ಇರತಕ್ಕಂಥದ್ದು 2 ಘಾತ 2 ಅಂಶದಲ್ಲಿ ಹಚ್ಕೊಳ್ಬೇಕು, ಪ್ಲಸ್ 2 ಘಾತ 1 ಪ್ಲಸ್ 2 ಘಾತ 0. ನೋಡ್ರಿ, ಮುಗಿದ ಹೋಯ್ತು ಉತ್ತರ. ಸರ್, ಹಂಗಂದ್ರೆ 2 ಘಾತ 0 ಅಂದ್ರೆ ಎಷ್ಟು, ಯಾವುದೇ ಸಂಖ್ಯೆ ಇರಲಿ ಅದ್ರ ಘಾತ 0 ಅಂತಂದ್ರೆ ಅದ್ರ ವ್ಯಾಲ್ಯೂ 1. 2 ಘಾತ 0 ಅಂದ್ರೆ ಎಷ್ಟು 1, ಪ್ಲಸ್ 2 ಘಾತ 1 ಅಂದ್ರೆ 2, ಪ್ಲಸ್ 2 ಸ್ಕ್ವೇರ್ ಅಂದ್ರೆ 2 2 4, 4 2 8, ಮುಗಿದೋಯ್ತು. ಹಾಗಾದ್ರೆ ವ್ಯಾಲ್ಯೂ ಎಷ್ಟಾಯ್ತು, 4 2 6 1 7/8 ಆಯ್ತು. ಉತ್ತರ ಇದು ಅಲ್ಲ, ಇಲ್ಲಿ 5 ಇದೆಲ್ಲ, 5 ಘಾತ 7/8 ರೈಟ್ ಆನ್ಸರ್ ಆಗುತ್ತೆ, ಮುಗಿದ ಹೋಯ್ತು, ಹೌದಾ. ಈ ರೀತಿ ಲೆಕ್ಕಗಳನ್ನು ಬಿಡಿಸ್ಕೊಳ್ಬೇಕು. ಈ ಸ್ಕ್ವೇರ್ ರೂಟ್ ಬಂದಾಗ ಸಿಂಪಲ್ ಆಗಿರ್ತಕ್ಕಂಥ ಟ್ರಿಕ್ ಇದೆ. ಯಾವ ರೀತಿ ಅಂದಾಗ ಈ 5ಕ್ಕೆ 5 ಹಚ್ಕೊಂಡ್ಬಿಡ್ಬೇಕು, ಸಿಂಪಲ್, ಇಷ್ಟು ಉದ್ದ ಮಾಡೋದ್ ಬೇಕಾಗಿಲ್ಲ. ಯಾವಾಗ ಸ್ಕ್ವೇರ್ ರೂಟ್ ಇದ್ದಾಗ ಟ್ರಿಕ್ ಯಾವ ರೀತಿ ಯೂಸ್ ಮಾಡ್ಬೇಕಂದಾಗ, ಇಲ್ಲಿ ಸ್ಕ್ವೇರ್ ಅಂದ್ರೆ 2 ಎಷ್ಟಿದೆ ಬಂದಿದೆ 1 2 3, ಹಾಗಾದ್ರೆ 2 2 4, 4 2 8, ಇಲ್ಲಿ 8 ಹಚ್ಕೊಂಡ್ಬಿಡ್ಬೇಕು. ಇದಕ್ಕೆ 1 ಮೈನಸ್ ಮಾಡಿ 7 ಅಂತ ಇಲ್ಲಿ ಮೇಲೆ ಹಚ್ಕೊಂಡ್ರೆ 5 ಘಾತ 7/8 ಅದ ಉತ್ತರ ಬಂತು. ನೋಡ್ರ, 2 ಇಲ್ಲಿ 2 ತಾನೆ, ರೂಟ್ ಅಂದ್ರೆ 2 ತಾನೆ, 2 2 3 ತರ ಬಂದಿದೆ, 2 2 4, 4 8 ಅಂತ ಛೇದದಲ್ಲಿ ಹಚ್ಕೊಳ್ತೀವಿ, 1 ಮೈನಸ್ ಮಾಡಿ ಮೇಲೆ ಹಚ್ಕೊಳ್ತೀವಿ, ಮುಗಿದೋಯ್ತು ಉತ್ತರ ಅಷ್ಟೇ. ಇಲ್ಲಿ ಕೂಡ ಸ್ಕ್ವೇರ್ ರೂಟ್ ಅದ, ಇದೇ ಸೂತ್ರ ಬಳಸಿ ಲೆಕ್ಕ ಮಾಡ್ತೇನೆ ನಾನು. ಇಲ್ಲಿ ಯಾವ ರೀತಿ ನೋಡ್ರಿ, ಇಲ್ಲಿ 3 ಇದೆ ತಾನೆ, ಹಿಂಗ 3ಕ್ಕೆ 3 ಹಚ್ಕೊಂಡ್ಬಿಡ್ತೀವಿ. ಇದ್ರ ಘಾತಾಂಕದಲ್ಲಿ ಹಚ್ಕೊಳ್ತಂದಾಗ ಸ್ಕ್ವೇರ್ ರೂಟ್ 1 2 3 4 ಬಂದಿದೆ, 2 2 4, 4 2 8, 8 2 16 ಅಂತ ಇಲ್ಲಿ ಹಚ್ಕೊಂಡು ಒಂದು ಕಡಿಮೆ ಮಾಡಿ ಮೇಲೆ ಹಚ್ಕೊಂಡ್ಬಿಟ್ರೆ 3 ಘಾತ 15/16 ಉತ್ತರ ಆಯ್ತು. ನೋಡ್ರಿ, ಸ್ಕ್ವೇರ್ ರೂಟ್ ಇದ್ದಾಗ ತುಂಬಾ ಸಿಂಪಲ್ ಆಗಿ ನಾವು ಉತ್ತರಗಳನ್ನ ಕಂಡುಹಿಡ್ಕೊಳ್ಬಹುದು. ಈಗ ಇದ್ರ ಪ್ರಕಾರ ಮಾಡಿ ನೋಡ್ತಾ 15/16 ಬರುತ್ತಲ್ಲ ಅಂತೇಳಿ. ಎಸ್, ಇಲ್ಲಿ ಸ್ಕ್ವೇರ್ ರೂಟ್ ಇದೆನಾ, ಸ್ಕ್ವೇರ್ ಅಂದ್ರೆ ಎಷ್ಟು 2 ಅಂತ ಹೇಳಿದೆ ನಾನು. 2 ಎಷ್ಟಿದೆ ಬಂದ 1 2 3 4 ಸರಿ ಬಂದಿದೆ.
ಇವುಗಳನ್ನು ಒಂದೊಂದು ಕಡಿಮೆ ಮಾಡಿ ಅಂಶದಲ್ಲಿ ಹಚ್ಕೊಳ್ಬೇಕು. 2 × 3 ಪ್ಲಸ್ 2 × 2 ಪ್ಲಸ್ 2 × 1 ಪ್ಲಸ್ 2 × 0. 2 × 0 ಅಂದ್ರೆ ಎಷ್ಟು? 1. 2 × 1 ಅಂದ್ರೆ 2 ಪ್ಲಸ್ 2 4 ಪ್ಲಸ್ 4 2 8 ಡಿವೈಡೆಡ್ ಬೈ 2 × 4 ಅಂದ್ರೆ 8 2 16. 2ನ್ನ 4 ಸರಿ ಗುಣಾಕಾರ ಮಾಡಿದ್ರೆ 16. ಮತ್ತೆ 2 4 8 ಅಲ್ರಿ ಸರ, ಮತ್ತೆ ಹಂಗ್ ತಿಳ್ಕೊಂಡ್ಬಿಟ್ರಿ. 2ನ್ನ 4 ಸರಿ ಗುಣಾಕಾರ ಮಾಡಿ 2 × 2 × 2 × 2 ಎಸ್ 16 ಆಗುತ್ತೆ. ಈಗ ಇದ್ರ ವ್ಯಾಲ್ಯೂ ನೋಡ್ರಿ, 8 2 10, ಇದು ಒಂದು 4 14, ಇದು ಒಂದು 15. ನೋಡ್ರಿ ಇದ್ರ ವ್ಯಾಲ್ಯೂ ಎಷ್ಟು ಬಂತು? 15 ಬಂತು. ಡಿವೈಡೆಡ್ ಬೈ ಎಷ್ಟು ಬಂತು? 16 ಬಂತು. ಇಲ್ಲಿ 3 ಇದೆಯಲ್ಲ, ಆ 3ನ್ನ ಇಲ್ಲಿ ಹಚ್ಕೊಳ್ಬೇಕು. 3 ಘಾತ 15/16 ಬಂತ ನೋಡ್ರಿ. ಇಷ್ಟು ಈಸಿಯಾಗಿ ನಾವು ಲೆಕ್ಕಗಳನ್ನು ಬಿಡಿಸ್ಕೊಳ್ಬೇಕು. ಬಟ್ ಇಲ್ಲಿ ಬೇರೆ ಬರುತ್ತೆ. ಈ ಟ್ರಿಕ್ ಇಲ್ಲಿ ಯೂಸ್ ಮಾಡ್ಲಿಕ್ಕೆ ಬರಲ್ಲ. ಸ್ಕ್ವಯರ್ ರೂಟ್ ಇದ್ದಾಗ ಮಾತ್ರ, ಇಲ್ಲಿ ಏನಿಲ್ಲ ಅಂದ್ರೆ 2 ಇರುತ್ತೆ, 2 ಇದ್ದಾಗ ಮಾತ್ರ ಈ ಒಂದು ಟ್ರಿಕ್ ನಿಮ್ಗೆ ಅನುಕೂಲ ಆಗುತ್ತೆ. ಇಲ್ಲಾಂದ್ರೆ ಈ ರೀತಿಯಾಗಿರ್ತಕ್ಕಂಥ ಪ್ಯಾಟರ್ನ್ ಅಲ್ಲಿ ಬಿಡಿಸ್ಲೇಬೇಕು. ಎಸ್, ಈಗ ಇಲ್ಲಿ ಕ್ಯೂಬ್ ರೂಟ್ ಅದ, ಕ್ಯೂಬ್ ರೂಟ್ ಅದ, ಹೌದಾ? ಕ್ಯೂಬ್ ರೂಟ್ ಇದ್ರೆ ಏನ್ ಮಾಡ್ಬೇಕು? ಇಲ್ಲಿ ಏನಂತ ಹಚ್ಚಿದ್ ನಾನು, ಕ್ಯೂಬ್ ರೂಟ್ ಅಂದಾಗ ಇಲ್ಲಿ 3 ಹಚ್ಕೊಳ್ತೀವಿ. 3 ಎಷ್ಟಿದೆ? 1 2 3 ಸರಿ ಬಂದದ. ಇಲ್ಲಿ ಕ್ಯೂಬ್ ರೂಟ್ 3 ಘಾತ 3 ಅಂತ ಹಚ್ಕೊಳ್ತೀವಿ. ಈ ಒಂದೊಂದು ಕಡಿಮೆ 3 ಘಾತ 2 ಪ್ಲಸ್ 3 ಘಾತ 1 ಪ್ಲಸ್ 3 ಘಾತ 0. 3 ಘಾತ 0 ಅಂದ್ರೆ 1 ಪ್ಲಸ್ 3 ಘಾತ 1 ಅಂದ್ರೆ 3 ಪ್ಲಸ್ 3 ಘಾತ 3 ಅಂದ್ರೆ 3 3 9 ಡಿವೈಡೆಡ್ ಬೈ 9 3 27. ಆಯ್ತಾ? ಎಸ್, ಈಗ ನೋಡ್ರಿ 9 1 10 10 3 13 ಡಿವೈಡೆಡ್ ಬೈ 27. ಹಾಗಾದ್ರೆ ಇದು ಘಾತಾಂಕ ಆಗುತ್ತೆ. ಅದರ ಘಾತಾಂಕ ಇಲ್ಲಿ 7 ಇದೆಯಲ್ಲ, 7 ಘಾತಾಂಕ 7 ಡಿವೈಡೆಡ್ ಬೈ 13 ಡಿವೈಡೆಡ್ ಬೈ 25 ರೈಟ್ ಆನ್ಸರ್ ಆಗುತ್ತೆ. ನೋಡ್ರಿ 7 ಘಾತಾಂಕ 13 ರೆಸ್ಟ್ ಅಂತ ಹೇಳ್ತೀವಲ್ಲ, ಮೇಲೆ ಬರುತ್ತೆ. ಇದು ಹೆಂಗೆ, ಯಾವ ಪ್ಯಾಟರ್ನ್ ಅಂದ್ರೆ ಎಕ್ಸ್ ಎ ಘಾತ ಬಿ, ಈ ರೀತಿಯ ಘಾತಾಂಕದಲ್ಲಿ ಬರ್ತಾಗ ಇದೇ ಪ್ಯಾಟರ್ನ್ ಅಲ್ಲಿ ಬರ್ತಾ ಇದಾವೆ ಇವೆಲ್ಲ ಸೂತ್ರಗಳು, ಲೆಕ್ಕಗಳು. ಕ್ಲಿಯರ್ ಆಯ್ತಾ? ಎಸ್, ಈಗ ಇದಕ್ಕೆ ಬರ್ತೀನಿ. ಗೊತ್ತಾಯ್ತಿದ್ರೆ ನಿಮ್ಗೆ? ಎಸ್, ಈಗ ಇಲ್ಲಿ 4th ರೂಟ್ ಅದ. 4th ರೂಟ್ ಅಂತಂದಾಗ ನಾವೇನ್ ಮಾಡ್ತೀವಿ? 4 ಹಚ್ಕೊಳ್ತೀವಿ ಕೆಳಗಡೆ 4. ಹೌದಾ? ನೋಡ್ರಿ 4th ರೂಟ್. ಇಲ್ಲಿ ಕ್ಯೂಬ್ ರೂಟ್ ಇತ್ತು. ಕ್ಯೂಬ್ ರೂಟ್ ಇದ್ದಾಗ ಇಲ್ಲಿ ಕ್ಯೂಬ್ ಅಂತ ಹಚ್ಕೊಂಡ್ವಿ, 3 ಹಚ್ಕೊಂಡ್ವಿ. ಇಲ್ಲಿ ಸ್ಕ್ವಯರ್ ರೂಟ್ ಇದ್ದಾಗ 2 ಅಂತ ಹಚ್ಕೊಂಡ್ವಿ. ಇಲ್ಲಿ 4th ಇದ್ದಾಗ 4. ಆ 4th ರೂಟ್ ಎಷ್ಟೇ ಬಂದದ್ದು? 1 ಸರಿ 2 ಸರಿ 3 ಸರಿ. ಹಾಗಾದ್ರೆ 3 ಸರಿ ಇಲ್ಲಿ ಬಂತು. ಇವಾಗ ಕಡಿಮೆ ಮಾಡ್ತಾ ಹೋದೆ. 4 ಘಾತ 2 ಪ್ಲಸ್ 4 ಘಾತ 1 ಪ್ಲಸ್ 4 ಘಾತ 0. ಇವುಗಳ ವ್ಯಾಲ್ಯೂ ಎಷ್ಟು? 4 ಘಾತ 0 ಅಂದ್ರೆ 1 ಪ್ಲಸ್, ಕಾಣ್ತಾ ಇದು? ಎಸ್, 4 ಘಾತ 1 ಅಂದ್ರೆ 4 ಪ್ಲಸ್ 4 ಘಾತ 2 4 4 16 16 4 64. ನೋಡ್ರಿ 4 ಘಾತ 3 ಅಂದ್ರೆ ಎಷ್ಟಾಗುತ್ತೆ? 64 ಆಗುತ್ತೆ. 4 4 16 14 64. ಇವುಗಳನ್ನು ಕೂಡಿಸಿದ್ರೆ ಎಷ್ಟಾಗುತ್ತೆ? ಈಗ ಕೂಡಿಸಿ ನೋಡ್ರಿ, 16 4 20 21 ಡಿವೈಡೆಡ್ ಬೈ 64. ಇದು ಉತ್ತರ ಅಲ್ಲ. ಇದನ್ನ ಇಲ್ಲಿ 5 ಇರ್ತಾನೆ. ಹಾಗಾದ್ರೆ 5 ಘಾತಾಂಕ 21 ಡಿವೈಡೆಡ್ ಬೈ 64 ರೈಟ್ ಆನ್ಸರ್ ಆಗುತ್ತೆ. ಗೊತ್ತಾ? 5 ಘಾತಾಂಕ, 5ರ ಘಾತಾಂಕ ಇದು 21 ಡಿವೈಡೆಡ್ ಬೈ 64 ರೈಟ್ ಆನ್ಸರ್ ಆಗುತ್ತೆ. ನೋಡ್ರಿ ಈ ರೀತಿಯಾಗಿ ಮಾಡಬೇಕು. ಈ ರೀತಿ ಸಮಸ್ಯೆಗಳೇನಾದ್ರೂ ಬಂದಾಗ, ಯಾವಾಗ ಯೂನಿಫಿನಿಟಿ ಇಲ್ಲ ಅಂತ ಬಂದಾಗ ಸ್ವಲ್ಪ ಕಷ್ಟ ಆಗುತ್ತೆ. ಬಹಳ ಈಸಿ ಇದಾವೆ, ಪ್ರಾಕ್ಟೀಸ್ ಮಾಡ್ಬೇಕಷ್ಟೇ. ಕ್ಲಿಯರ್? ಎಸ್, ನೆಕ್ಸ್ಟ್ ಟೈಪ್ ನೋಡ್ತಾ ಹೋಗೋಣ. ಟೈಪ್ ನಂಬರ್ 5. ಇಲ್ಲಿ ನೋಡಿ, √5 ಪ್ಲಸ್ √5 ಪ್ಲಸ್ √5, ಇಲ್ಲಿ ಕೂಡ ಯೂನಿಫಿನಿಟಿ ಅದ. ಸೇಮ್ ಕ್ವಶನ್ ಪ್ಲಸ್ ಯೂನಿಫಿನಿಟಿ ಅದ. ನಾವು ಮೊದಲನೇ ಟೈಪ್ ಕ್ವಶನ್ ಅಲ್ಲಿ ಬಿಡಿಸೋಲ್ಲ, ಸೇಮ್ ಅದೇ ರೀತಿ ಕೂಡ ಇಲ್ಲಿ ಇದಾವೆ. ಬಟ್ ಇಲ್ಲಿಗೆ ವ್ಯತ್ಯಾಸ ಏನಿದೆ ಅಂತ ನಾನು ಈಗಾಗಲೇ ಮೊದಲೇ ಹೇಳಿದ್ದೆ. ಇವುಗಳ ಅಪವರ್ತನಗಳ ಅಂತರ, ಅಪವರ್ತನ 1 5 5, 1 ಮತ್ತು 5ಕ್ಕೆ ಅಂತರ ಎಷ್ಟಾಗುತ್ತೆ? 4 ಆಗುತ್ತೆ. ಬಟ್ 1 ಇರಬೇಕು. 1 ಇತ್ತಂದ್ರೆ ನಾವ್ ಏನ್ ಮಾಡ್ಬಿಡ್ತೀವಿ? ಈಸಿಯಾಗಿ ಉತ್ತರ ಕಂಡುಹಿಡ್ಕೊಳ್ತಾ ಇದ್ವಿ. ನಾವು ಒಂದನೇ ಟೈಪ್ ಕ್ವಶನ್ ಅಲ್ಲಿ ಮಾಡಿದ್ವಿ. ಇಲ್ಲಿ ನೋಡ್ರಿ 1 8 8 ಆಗುತ್ತೆ, ಮತ್ತೆ 2 4 8 ಆಗುತ್ತೆ. 2 4 8 ಆದಾಗ 2 4 8 ಆಯ್ತಂದ್ರೆ ಇವುಗಳ ಡಿಫ್ರೆನ್ಸ್ ಏನಾಗುತ್ತೆ? 6 ಆಗುತ್ತೆ. ಬರಲ್ಲ. ನಮ್ಗೆ ಏನ್ ಬೇಕು? 1 ಬೇಕು. ಹಾಗಾದ್ರೆ 1 ಬೇಕು. ಈ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳನ್ನ ಯಾವ ರೀತಿ ಬಿಡಿಸ್ಬೇಕಂದಾಗ ಇದಕ್ಕೆ ಒಂದು ಸೂತ್ರ ಅದ. ಏನದ? 4a ಪ್ಲಸ್ 1 ಅಂಡರ್ ರೂಟ್ ಇಷ್ಟಕ್ಕೆ ಹೊರಗಡೆ ಪ್ಲಸ್ 1 ಡಿವೈಡೆಡ್ ಬೈ 2 ಅಂತಕ್ಕಂಥ ಇದಕ್ಕೆ ಫಾರ್ಮುಲಾ ಇದೆ. ಈ ಫಾರ್ಮುಲಾದಿಂದ ಇಂಥ ಸಮಸ್ಯೆಗಳನ್ನ ಬಿಡಿಸ್ಕೊಳ್ಬೇಕಾಗುತ್ತೆ. ನೋಡ್ರಿ, √4a ಪ್ಲಸ್ 1 ಮತ್ತೆ ಪ್ಲಸ್ 1 ಡಿವೈಡೆಡ್ ಬೈ 2, ಈ ಒಂದು ಸೂತ್ರ ಮುಖಾಂತರ ಇವುಗಳನ್ನು ಬಿಡಿಸ್ಕೊಳ್ಳಿ. ಹಾಗಾದ್ರೆ ಎ ಅಂದ್ರೆ ಏನು? ಇಲ್ಲಿರ್ತಕ್ಕಂಥ ಸಂಖ್ಯೆ. ಈಗ ಇಲ್ಲಿ ನೋಡಿ 4 ಇಂಟು ಎ, ನೋಡಿ ಅಂಡರ್ ರೂಟ್ 4 ಇಂಟು ಎ ಅಂದ್ರೆ ಎಷ್ಟು? 5 ಮುಗೀತದು. ಹೌದಾ? ಪ್ಲಸ್ 1 ಹೊರಗಡೆ ಇದು ಡಿವೈಡೆಡ್ ಬೈ 2. ಈಗ ನೋಡ್ರಿ 4 5 20 ಅಂಡರ್ ರೂಟ್ 20 ನೋಡಿ, ರೂಟ್ ಆಫ್ ಸ್ಕ್ವೇರ್ ರೂಟ್ 20 ಪ್ಲಸ್ 1 ಹೊರಗಡೆ ಡಿವೈಡೆಡ್ ಬೈ 2.
ಇದ್ರ ಉತ್ತರ ಇಷ್ಟೇ, ಮುಗಿದ ಹೋಯ್ತು. ರೂಟ್ ಸ್ಕ್ವೇರ್ ರೂಟ್ 20 + 1 ಮತ್ತೆ ಇವೆರಡು ಕೂಡಿಸ್ಲಿಕ್ಕೆ ಬರಲ್ಲ, ಯಾಕಂದ್ರೆ ಇದಕ್ಕೆ ಸ್ಕ್ವೇರ್ ರೂಟ್ ಅದ, ಇದು ಸ್ಕ್ವೇರ್ ರೂಟ್ ಇಲ್ಲ. ಸ್ಕ್ವೇರ್ ರೂಟ್ 20 + 1 / 2 ರೈಟ್ ಆನ್ಸರ್ ಆಗುತ್ತೆ. ಕ್ಲಿಯರ್ ಆಯ್ತಾ? ಎಸ್. ಈಗ ಅದೇ ತರ ಇದನ್ನ ಮಾಡ್ತಗೋಣ. ಇಲ್ಲಿ ಏನದ ಸ್ಕ್ವೇರ್ ರೂಟ್ 8 + ಸ್ಕ್ವೇರ್ ರೂಟ್ 8 ಈ ರೀತಿ ಅದ. ಈಗ ಇಲ್ಲಿ ಸೂತ್ರ ಪ್ರಕಾರ ರೂಟ್ 4a + 1 ರೂಟ್ 4a + 1 ಅಂತ ಬಂದಾಗ 4 ಇಂಟು ಎ ಅಂದ್ರೆ ಏನು 8 + 1 ಇದು ಒಳಗಡೆ, ಆಮೇಲೆ ಹೊರಗಡೆ ಕೂಡ ಏನದ +1 ಅದ /2 ಇದೆ. ಈಗ ನೆಚ್ಕೊಂಡಾಗ ಏನಾಗುತ್ತೆ 8 × 4 = 32. ಮೊದಲು ಗುಣಾಕಾರ ನೋಡ್ರಿ, ಬಾಡ್ಮಾಸ್ ನಿಯಮದ ಪ್ರಕಾರ. ಮತ್ತೆ 8 × 1 9 9 × 36 ಅಂತ ಮಾಡ್ರಿ. ಇಲ್ಲ, ಮೊದಲು ಇವೆರಡು ಗುಣಾಕಾರ. 8 × 4 = 32, ಆಮೇಲೆ 1 ಕೂಡಿಸ್ಕೊಳ್ಬೇಕು. ಎಷ್ಟಾಗುತ್ತೆ 32 1 33 ಆಯ್ತು. ಇದು ಸ್ಕ್ವೇರ್ ರೂಟ್ ಆಯ್ತು. +1 ಇದು ಹೊರಗಡೆ /2 ಇದ್ರ ವ್ಯಾಲ್ಯೂ ಇಷ್ಟೇ. ಹೌದಾ? ಸ್ಕ್ವೇರ್ ರೂಟ್ 33 + 1 /2 ಇಸ್ ರೈಟ್ ಆನ್ಸರ್ ಆಗುತ್ತೆ. ಕ್ಲಿಯರ್? ಎಸ್. ಈಗ ಇಲ್ಲಿ ಪ್ಲಸ್ ಇದು ಮಾಡಿದ್ರ, ಈಗ ಬಂದ್ರೆ ಮೈನಸ್ ಇದ್ರೆ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ಈಗ ಹೇಳ್ತಾ ಹೋಗ್ತೀನಿ. ಕ್ವಶನ್ ನಂಬರ್ 3. ರೂಟ್ 13 ಮೈನಸ್ ರೂಟ್ 13 ಮೈನಸ್ ರೂಟ್ 13 ಅಂತ ಅದ. ಇಲ್ಲಿ ಮೈನಸ್ ಇದೆ, ಸೂತ್ರ ಇದೆ. ಬಟ್ ಇಲ್ಲಿ ಯಾವ ಸೂತ್ರ ಬಳಸ್ಬೇಕಂತ ಬಂದಾಗ ಇಲ್ಲಿ ಮೈನಸ್ ಇದೆಯಲ್ಲ, ಮೈನಸ್ ಇರೋದ್ರಿಂದ ಇಲ್ಲಿ +1 ಇದೆಯಲ್ಲ, ಇದು ಏನಾಗುತ್ತೆ ಈ +1 ಇರೋ ಜಾಗದಲ್ಲಿ -1 ಲೆಕ್ಕ ಮುಗಿದೋಯ್ತು. ಇದ್ರ ಸೂತ್ರ ಪ್ರಕಾರ ಮುಗಿಸ್ಬಿಟ್ರೆ ಮುಗಿದೋಯ್ತು. ನಾವು ಪ್ರೀವಿಯಸ್ ಒಂದೇ ಲೆಕ್ಕ ಮಾಡಕ್ ಬರಲ್ಲ, ಯಾಕಂತಂದ್ರೆ ಇವುಗಳ ಅಪವರ್ತನೆ ಬರ್ತದೆ 1 ಮತ್ತು 13 13 ಅಂದ್ರೆ 13ಕ್ಕೆ ಮತ್ತು 1ಕ್ಕೆ ಏನದ ಡಿಫ್ರೆನ್ಸ್ 12 ಡಿಫ್ರೆನ್ಸ್ ಅದ. ನಮಗೆ 1 ಡಿಫ್ರೆನ್ಸ್ ಇದ್ರೆ ಈಸಿಯಾಗಿ ನಾವು ಉತ್ತರ ನೀಡ್ತಾ ಇದ್ವಿ ಟೈಪ್ ನಂಬರ್ 1 ರಲ್ಲಿ. ಆದ್ರೆ ಇಲ್ಲೇ ಈ ಅಪವರ್ತನಗಳ ಅಂತರ 12 ಇರೋದ್ರಿಂದ ಈ ಸೂತ್ರದಿಂದ ಲೆಕ್ಕ ಬಿಡಿಸಬೇಕಾಗುತ್ತೆ. ಹಾಗಾದ್ರೆ √4a ನೋಡ್ರಿ, √4a ಅಂತ ಅದ. 4 ಇಂಟು a ಅಂದ್ರೆ ಎಷ್ಟು 13 +1. ಹೌದಾ? ಈ +1 ಇಲ್ಲಿ ಏನು ಚೇಂಜ್ ಆಗಲ್ಲ, ಇದು ಮಾತ್ರ ಚೇಂಜ್ ಆಗುತ್ತೆ -1 /2. ಗೊತ್ತಾಯ್ತು ಈಗ? ಎಸ್. √13 4 52 ನೋಡ್ರಿ, 13 4 52. ಇದನ್ನ ಕೂಡಿಸ್ಕೊಳ್ಬೇಕು. ಮೊದಲು ಗುಣಾಕಾರ ಮಾಡಿ ಕೂಡಿಸ್ಕೊಳ್ಬೇಕು. ಬಾಡ್ಮಾಸ್ ನಿಯಮ ಪ್ರಕಾರ ಮೊದಲು ಗುಣಾಕಾರ. 13 52 52 1 ಎಷ್ಟಾಗುತ್ತೆ 53. ಮುಗಿತಾ? -1 /2 ಮುಗಿದ ಹೋಯ್ತು. ಇಷ್ಟು ಸಿಂಪಲ್ ಆಗಿ ಲೆಕ್ಕಗಳನ್ನ ನಾವು ಕಂಡುಹಿಡ್ಕೊಳ್ಬೇಕು. ಮುಗಿದಾಯ್ತಾ? ಈ ರೀತಿ ಸಮಸ್ಯೆ ಬಂದ್ರೆ ಈ ಸೂತ್ರ ನೆನ್ಪಿಟ್ಕೊಂಡು ಲೆಕ್ಕ ಮಾಡ್ಕೊಂತೀವಿ. ಎಸ್. ಈಗ ಪ್ಲಸ್ ಇದ್ದು ನೋಡಿದ್ವಿ, ಮೈನಸ್ ಇದ್ದು ನೋಡಿದ್ವಿ. +, -, ಈ ರೀತಿ ಆಲ್ಟರ್ನೇಟಿವ್ ಬಂದ್ರೆ ಹೆಂಗ್ ಮಾಡ್ಬೇಕು? ಎಸ್, ನೋಡ್ತಗೋಣ. ಕ್ವಶನ್ ನಂಬರ್ 4. ಸ್ಕ್ವೇರ್ ರೂಟ್ 4 + ಸ್ಕ್ವೇರ್ ರೂಟ್ 4 - ಸ್ಕ್ವೇರ್ ರೂಟ್ 4 + ಸ್ಕ್ವೇರ್ ರೂಟ್ 4 - ಇನ್ಫಿನಿಟಿ ಅದ. ನಾವು ಟೈಪ್ 1 ಅಲ್ಲಿ ಮಾಡಿದಂಗೆ ಇಲ್ಲಿ ಮಾಡ್ಲಿಕ್ಕೆ ಬರಲ್ಲ, ಯಾಕಂದ್ರೆ ಟೈಪ್ 1 ಅಲ್ಲಿ ಅವುಗಳ ಅಪವರ್ತನಗಳ ಅಂತರ 1 ಇರ್ತಾ ಇತ್ತು. ಹೆಂಗ್ ರೀತಿ? ಈಗ 1 4 4 ಇವುಗಳ ಅಪವರ್ತನಗಳಾದವು. ಇವುಗಳ ಡಿಫ್ರೆನ್ಸ್ ಎಷ್ಟಾಯ್ತು 3 ಆಯ್ತು. ನೆಕ್ಸ್ಟ್ 2 2 4 ಇವುಗಳ ಡಿಫ್ರೆನ್ಸ್ ಎಷ್ಟಾಯ್ತು 0 ಆಯ್ತು. ಇಲ್ಲಿ ನಮ್ಗೆ ಏನ್ ಬರ್ಬೇಕಾಯ್ತು 1 ಬಂದ್ರೆ ನಮ್ಗೆ ಈಸಿಯಾಗಿ ಲೆಕ್ಕ ಮಾಡಬಹುದಿತ್ತು ಟೈಪ್ 1 ಪ್ರಕಾರ. ಇಲ್ಲಿ 1 ಬರ್ತಾ ಇಲ್ಲ ಅಂದ ಮೇಲೆ ನಾವು ಇವುಗಳನ್ನ ಸೂತ್ರದ ಸಹಾಯದಿಂದ ಮಾಡ್ತಾ ಹೋಗ್ಬೇಕು. ಇಲ್ಲೊಂದು ಸೂತ್ರ ಇಲ್ಲ. ನಾವು ಮೈನಸ್ ಬಂದಿತ್ತಂತಂದ್ರೆ ಎಲ್ಲವೂ ಮೈನಸ್ ಬಂದಿತ್ತಂದ್ರೆ ಈ ಸೂತ್ರ ಮಾಡ್ತಾ ಇದ್ವಿ. ಎಲ್ಲವೂ ಪ್ಲಸ್ ಬಂದಿತ್ತಂತಂದ್ರೆ ಈ ಸೂತ್ರ ಪ್ಲಸ್ ಇರ್ತಾ ಇತ್ತು. ಪ್ಲಸ್ ಬಂದಾಗ ಸೂತ್ರ ಬದಲೇ ಆಗುತ್ತೆ. ಇಲ್ಲಿ ಏನಾಗುತ್ತೆ, ಇಲ್ಲಿ 4a + 3 ಇರೋದು 4a + 1 ಇರೋದು ಈಗ 4a - 3 ಆಗುತ್ತೆ. ಇಲ್ಲಿ ನೋಡ್ರಿ, ಇಲ್ಲಿ ಪ್ಲಸ್ ಇದೆನಾ, ಮೊದಲು ಪ್ಲಸ್ ಇದೆ ಅಂತಂದ್ರೆ ಇಲ್ಲಿ ಏನಾಗುತ್ತೆ +1 ಆಗುತ್ತೆ. ಸ್ವಲ್ಪ ಚೇಂಜಸ್ ಅಷ್ಟೇ. ಈ ಸೂತ್ರದ ಸಹಾಯದಿಂದ ಮಾಡ್ತೀವಿ ನೋಡ್ರಿ. ಈಗ 4a ಅಂದ್ರೆ 4 × a ಅಂದ್ರೆ ಎಷ್ಟು ಈ 4 ಆಯ್ತಾ? ಎಸ್. -3 ಇದು ಅಂಡರ್ ರೂಟ್ ಅಲ್ಲಿ ಅದ. ಈಗ +1 ಗೆ +1 /2 ಗೆ /2. 4 4 16 16ರಲ್ಲಿ 3 ಹೋದ್ರೆ ಎಷ್ಟು 13. ನೋಡ್ರಿ, ಮೊದಲು ಗುಣಾಕಾರ ಮಾಡೋದು ಬಾಡ್ಮಾಸ್ ನಿಯಮದ ಪ್ರಕಾರ. ಮೊದಲು ಗುಣಾಕಾರ 4 4 16 16ರಲ್ಲಿ 3 ಹೋದ್ರೆ 3. ಇದು ಅಂಡರ್ ರೂಟ್ 13 +1 ಹೊರಗಡೆ. ಇವನ್ ಮತ್ತೆ ಕೂಡಿಸ್ಲಿಕ್ಕೆ ಬರಲ್ಲ ನಿಮಗೆ, ಇದಾವ ರೂಟ್ ಅಲ್ಲಿಕ್ಕೆ /2. ಇದ್ರ ಉತ್ತರ ಮುಗಿದೋಯ್ತು. ಸಿಂಪಲ್ ಆಗಿ ಇವುಗಳ ಲೆಕ್ಕನ ಕಂಡುಹಿಡ್ಕೊಳ್ಬಹುದು. ಕ್ಲಿಯರ್ ಆಯ್ತಾ? ಇದು ಇಷ್ಟು ಈಸಿಯಾಗಿ ಲೆಕ್ಕಗಳನ್ನ ಮಾಡ್ಕೊಳ್ಬಹುದು. ಎಸ್. ಒಂದ್ ವೇಳೆ 5ನೇ ಕ್ವಶನ್ ಹೇಳ್ತೀನಿ ನಾನು ನಿಮಗೆ. 5ನೇ ಕ್ವಶನ್ ಅಲ್ಲಿ ಚೇಂಜಸ್ ಯಾವ ರೀತಿ ಬರುತ್ತಂತ ಬಂದಾಗ ಇಲ್ಲಿ ಪ್ಲಸ್ ಇದೆಲ್ಲ, ಪ್ಲಸ್ ಇರೋ ಜಾಗದಲ್ಲಿ ಮೊದಲು ಮೈನಸ್ ಇದ್ದಲ್ಲಿ ಪ್ಲಸ್, ಆಮೇಲೆ ಮೊದಲು ಪ್ಲಸ್ ಈ ರೀತಿ ಬಂದಾಗ ಯಾವ ರೀತಿ ಮಾಡಬೇಕು ನೋಡ್ರಿ. ಇದೇ ರೀತಿ ಇಲ್ಲಿ ಸೂತ್ರ ಇದೆ ಬೇರೆ. ಮೊದಲು ಪ್ಲಸ್ ಮೈನಸ್ ಇತ್ತು, ಈ ಸೂತ್ರ ಮಾಡಿದ್ವಿ. ಈಗ ಮೊದಲು ಏನಾದ್ರು ಮೈನಸ್ ಬಂತ ಹೇಳಿದ್ರೆ ಮೊದಲು ಮೈನಸ್ ಬಂದಾಗ ಈ ಪ್ಲಸ್ ಜಾಗದಲ್ಲಿ ಮೈನಸ್ ಹಚ್ಕೊಳ್ಬೇಕು ಅಷ್ಟೇ. ಪ್ಲಸ್ ಜಾಗದಲ್ಲಿ ಏನು ಹಚ್ಕೊಳ್ಬೇಕು, ಮೈನಸ್ ಹಚ್ಕೊಳ್ಬೇಕು. ಹಾಗಾದ್ರೆ ಈ ಪ್ಲಸ್ ಜಾಗದಲ್ಲಿ ಏನು ಹಚ್ಕೊಳ್ಬೇಕು,
ಮೈನಸ್ ಹಚ್ಕೊಳ್ಬೇಕು. ಹಾಗಾದ್ರೆ ಇಲ್ಲಿ ಬೇರೆ ಬರುತ್ತೆ ನೋಡ್ರಿ, ಸೇಮ್ ಇಲ್ಲಿ ಮೈನಸ್ ಬಂತ, ಎಸ್ ಮೈನಸ್, ಮುಗಿದ ಹೋಯ್ತು. ಇದು 5ನೇ ಪ್ರಶ್ನೆ, ಮುಗಿದ ಹೋಯ್ತು. 4 4 16, 16 3 ಮೈನಸ್ ಆದ್ರೆ 13 ಮೈನಸ್ 1 ಮೈನಸ್. ಇದು 5ನೇ ವಿಧದ ಕ್ವಶನ್. ಇಲ್ಲಿ ಚೇಂಜಸ್ ಆಗುತ್ತೆ ಅಷ್ಟೇ, ಹೌದಾ. ಇದನ್ನ ಮತ್ತೆ ಮೈನಸ್ ಮಾಡಿದ್ರೆ ಮೈನಸ್ ಮಾಡ್ಲಿಕ್ಕೆ ಬರಲ್ಲ, ಯಾಕಂದ್ರೆ ರೂಟ್ ಇಲ್ಲ. ಇದು ರೂಟ್ 13 ಅದ. ಇದು ಒಂದು ಸಂಖ್ಯೆ ಇರೋದ್ರಿಂದ ನಾವು 13 ರೂಟ್ ಆಫ್ 13 ಮೈನಸ್ 1, ಹೌದಾ. ಇಲ್ಲಿ ಮೊದಲು ಪ್ಲಸ್ ಇತ್ತಂದ್ರೆ ಇಲ್ಲಿ ಮೊದಲು ಪ್ಲಸ್ ಬರ್ತಿತ್ತು. ಇಲ್ಲಿ ಮೈನಸ್ ಮೊದಲು ಇರೋದ್ರಿಂದ ಸೂತ್ರದಲ್ಲಿ ಕೂಡ ಮೈನಸ್ ಆಗುತ್ತೆ, ಇಲ್ಲಿ ಕೂಡ ಏನಂತ -1 ಹಾಗೆ ಉಳ್ಕುತ್ತೆ. ಯಾವಾಗ ಯೂನಿಫಿನಿಟಿ ಇದ್ದಾಗ. ಕ್ಲಿಯರ್ ಆಯ್ತು ಇದು? ಎಸ್. ನೆಕ್ಸ್ಟ್ ಟೈಪ್ ನಂಬರ್ 6 ನೋಡ್ತಾ ಹೋಗೋಣ. ಲಾಸ್ಟ್ ಈ ಸ್ಕ್ವೇರ್ ರೂಟ್ 3 ಕ್ಯೂಬ್, ಸ್ಕ್ವೇರ್ ರೂಟ್ 9, ಸ್ಕ್ವೇರ್ ರೂಟ್ 3 ಕ್ಯೂಬ್, ಸ್ಕ್ವೇರ್ ರೂಟ್ 9 ಇನ್ಫಿನಿಟಿ ಇಲ್ಲಿ ಅಂತ. ಎಸ್, ನಾವಿಲ್ಲಿ ಬರೀ 3 3 3 ಇತ್ತಂತ ಹೇಳಿ ಉತ್ತರ 3 ಅಂತ ಹಚ್ಕೊಳ್ಬೋದಾಯ್ತು. ನಾವು 3ನೇ ವಿಧದ ಕ್ವಶನ್ ಬಿಡಿಸಿದ್ವಿ. ಅಥವಾ 9 9 9 ಇತ್ತ 9 ಅಂತ ಹಚ್ಕೊಳ್ತಾ ಇದ್ವಿ. ಇಲ್ಲಿ ಮಿಕ್ಸ್ ಅದ, 3 ಕ್ಯೂಬ್ ಇಲ್ಲಿ 9, ಇಲ್ಲಿ 3 ಕ್ಯೂಬ್ 9 ಅದ. ಆದ್ರೆ ಇದು 9 ಇದಲ್ಲ, 9ರ ವರ್ಗಮೂಲ ಇದಲ್ಲ, ಅದನ್ನ ನಾವು 3 ಸ್ಕ್ವೇರ್ ಅಂತ ಹಚ್ಕೋಬಹುದು ತಾನೆ. ಹಾಗಾದ್ರೆ 3 ಕ್ಯೂಬ್ಗೆ ಇದು 3 ಕ್ಯೂಬ್ ಅಂತ ಹಚ್ಕೊಳ್ಳಿ. 3 ಕ್ಯೂಬ್, ಎಸ್. ಈ 9ರ ವರ್ಗಮೂಲ ಎಷ್ಟು? 3. ಹಾಗಾದ್ರೆ 3 ಸ್ಕ್ವೇರ್ ಅಂದ್ರೆ ಅಷ್ಟೇ, 9 ಅಂದ್ರೂ ಅಷ್ಟೇ, ಹೌದು ತಾನೆ. ಇಲ್ಲಿ ಅಂಡರ್ ರೂಟ್ 3 ಕ್ಯೂಬ್, ಇಲ್ಲಿ 9 ಇದೆ, 3 ಸ್ಕ್ವೇರ್, ಹೌದಾ. 3 ಸ್ಕ್ವೇರ್ 9 ಬರೆಯೋದ್ರ ಜಾಗದಲ್ಲಿ 3 ಸ್ಕ್ವೇರ್, 9 ವರ್ಗಮೂಲ 3, 9 ವರ್ಗಮೂಲ 3 ಅಂತ ಹಚ್ಕೊಂಡಿದ್ದೀನಿ. ಈ ರೀತಿ ಸಮಸ್ಯೆಗಳು ಬಂದಾಗ ಇಲ್ಲಿ ಆಧಾರ ಸಂಖ್ಯೆ ಮತ್ತು ಸೇಮ್ ಬಂತು. ಆಧಾರ ಸಂಖ್ಯೆ ಸೇಮ್ ಬಂತಂದ್ಮೇಲೆ ಅದುವೇ ಇದರ ವ್ಯಾಲ್ಯೂ ಆಗುತ್ತೆ. ನೋಡ್ರಿ, ಮುಗ್ದ ಹೋಯ್ತು. ಆಧಾರ ಸಂಖ್ಯೆ 3 ಬಂತ, ಆಧಾರ ಸಂಖ್ಯೆಗಳು ಇವೆಲ್ಲವೂ, ಹೌದಾ, ಬೇಸ್ ನಂಬರ್ಸ್. ಆಧಾರ ಸಂಖ್ಯೆ ಇದ್ರೆ ಎಸ್, ಇದನ್ನೇ ಏನಾಗುತ್ತೆ, ಇದು ಉತ್ತರ ಆಗುತ್ತೆ. ಅದೇ ರೀತಿ ಯಾವುದೇ ಬರಲಿ, ಇಲ್ಲಿ 2 ಅಥವಾ ಇಲ್ಲಿ 16 ಬರಲಿ, ಅಥವಾ ಇಲ್ಲಿ 2 ಇಲ್ಲಿ 16 ಬಂತಂತಂದಾಗ ನಾವು ಇದೇ ರೀತಿಯಾಗಿರ್ತಕ್ಕಂಥ ಮಾದರಿ ಬಿಡಿಸ್ಕೊಳ್ತಾ ಹೋಗ್ಬೇಕತ್ತೆ. ಹಾಗಾಗಿ 2 ಅಂತ ಬಂದಾಗ ಏನಾಗುತ್ತೆ, 2 ಆಗುತ್ತೆ, ಮುಗಿತಾ ಇದು. ಇಲ್ಲಿ 16 ಬಂದಿತ್ತು ಅಂತ ಇಟ್ಕೊಳ್ಳಿ. 2 ಎಷ್ಟತೆ ಗುಣಾಕಾರ ಮಾಡಿದ್ರೆ 16 ಬರುತ್ತೆ, 2 ಇಂಟು 2 ಇಂಟು 2 ಇಂಟು 2, 2 4 4 8 8 16, ಹಂಗಾರೆ 2 ಆಯ್ತು. ಅದೇ ರೀತಿಯಾಗಿ ಇಲ್ಲಿ 2 4 ಬಂದಾಗ ಇಲ್ಲಿ ಬೇಸ್ ಏನ್ ಬರುತ್ತೆ, 2 ಸಂಖ್ಯೆ ಬರುತ್ತೆ. ಅದರ ಲೆಕ್ಕದ ಉತ್ತರ ಏನಾಗುತ್ತೆ, 2 ಕರೆಕ್ಟ್ ಆಗಿರ್ತಕ್ಕಂಥದ್ದಾಗುತ್ತೆ. ಯಾವಾಗ ಇಲ್ಲಿ 2 ಇಲ್ಲಿ 16 ಬಂದಾಗ, 2 16 ಬಂದಾಗ ನೋಡ್ರಿ, 2 ನೋಡ್ರಿ, ಇಲ್ಲೇ ತಿಳಿಸ್ಬಿಡ್ತೀನಿ. 2 ಇಲ್ಲೇ ರೂಟಿಂಗ್ ಬಂದಿರುತ್ತೆ, ರೂಟ್ 16, 2 ರೂಟ್ 16, 2 ಈ ರೀತಿ ಬಂದಾಗ ಇಲ್ಲಿ ಏನಾಗುತ್ತೆ, ಉತ್ತರ 2 ಕರೆಕ್ಟ್ ಆಗಿರ್ತಕ್ಕಂಥದ್ದಾಗುತ್ತೆ. ಕ್ಲಿಯರ್? ಎಸ್. ಇಲ್ಲಿ 6 ವಿಧದ ಕ್ವಶನ್ಗಳು ನಿಮ್ಗೆ ತಿಳಿದಿದಾವಂತ ಭಾವಿಸಿದ ಸ್ನೇಹಿತರೆ, ವಿಡಿಯೋನ ಕೊನೆವರೆಗೂ ನೋಡಿದ ಮೇಲೆ ನಿಮ್ಮ ಸ್ನೇಹಿತರೊಂದಿಗೆ ವಿಡಿಯೋನ ಹಂಚ್ಕೊಡ್ರಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.